ಅಮ್ಮ ಇಲ್ಲಿ ಅನ್ನ ರೆಡಿ ಮಾಡ್ತಿದ್ದಾರೆ, ಇವ್ರೊಂದ್ ಸೈಡ್ ಅಲ್ಲಿ ಇರ್ಲಿ. ಹೆಲೋ ಎವ್ರಿವನ್, ಹೇಗಿದ್ರೆ ಎಲ್ರು? ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಕುಕ್ ವಿತ್ ಶ್ರೇಯಾ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಇದ್ದೇನೆ. ರಜೆ ಇತ್ತು, ಸೊ ರೆಸಿಪಿ ಕಂಟಿನ್ಯೂ ಮಾಡೋಣ ಅಂತ ಕಂಟಿನ್ಯೂ ಮಾಡ್ಬೇಕು. ಬನ್ನಿ, ಇವತ್ತು ಸ್ಪೆಷಲ್ ಏನಂದ್ರೆ ಚಿಕನ್ ತಗೊಂಡ್ಬಂದಿದ್ದೇನೆ. ಒಂದು 3/4 kg ಅಷ್ಟಿದೆ ಚಿಕನ್. ಇದ್ರಲ್ಲಿ ಇವತ್ತು ಚಿಕನ್ ದೊಣ್ಣೆ ಬಿರಿಯಾನಿ. ನಾರ್ಮಲ್ ಬಿರಿಯಾನಿ ಎಲ್ಲ ತಿಂದು ಬೋರ್ ಆಗಿರುತ್ತೆ, ಸೊ ಚಿಕನ್ ದೊಣ್ಣೆ ಬಿರಿಯಾನಿಯನ್ನು ಮನೆಯಲ್ಲಿ ತುಂಬಾ ಟೇಸ್ಟಿಯಾಗಿ ಹಾಗೂ ಹೆಲ್ದಿಯಾಗಿ, ಯಾವುದೇ ಕಲರ್ ಯೂಸ್ ಮಾಡದೆ, ಕೆಲವರು ಗ್ರೀನ್ ಕಲರ್ ಯೂಸ್ ಮಾಡ್ತಾರೆ ಚಿಕನ್ ದೊಣ್ಣೆ ಬಿರಿಯಾನಿಯಲ್ಲಿ. ಅದಕ್ಕೋಸ್ಕರ ನಾವು ಯಾವುದೇ ಕಲರ್ ಯೂಸ್ ಮಾಡದೆ ಹೆಲ್ದಿಯಾಗಿ ಅಂಡ್ ಟೇಸ್ಟಿಯಾಗಿ ಮನೆಯಲ್ಲಿ ಹೇಗೆ ಮಾಡುದಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಈಗ ಬನ್ನಿ ರೆಸಿಪಿ ಕಂಟಿನ್ಯೂ ಮಾಡೋಣ. ಮೊದಲಿಗೆ ನಾನಿಲ್ಲಿ 4 ಲೋಟದಷ್ಟು ಜೀರಾ ರೈಸ್ ಅಂತ ತೆಗೆದಿಟ್ಕೊಂಡು ಅದನ್ನು ಒಳ್ಳೆ ರೀತಿ ನೆನೆಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ 3/4 kg ಅಷ್ಟು ಚಿಕನ್ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡರ್, 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ 1 ನಿಂಬೆಯ ರಸ ಹಾಕೊಳ್ಳೋಣ. ಇದರ ಜೊತೆನೆ 1/4 ಕಪ್ನಷ್ಟು ಮೊಸರು ಹಾಕೊಳ್ಬೇಕು. ಮೊಸರು ಹಾಕಿ ಇವೆಲ್ಲವನ್ನು ಚಂದ ಮಿಕ್ಸ್ ಮಾಡಬೇಕು. ಬೇರೆ ಯಾವುದೇ ಮಸಾಲ ಹಾಕ್ಲಿಕ್ಕಿಲ್ಲ, ಇಷ್ಟೇ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ಹಾಗೆ 1 ಗಂಟೆ ಚಿಕನ್ ಅನ್ನು ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಟು ಬಿಡೋಣ. ಇವಾಗ ಬಿರಿಯಾನಿದು ಮಸಾಲ ಮಾಡ್ಲಿಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನ್ ಸೋಂಪು, 2 ಸ್ಟಾರ್, ಒಂದು 3-4 ತುಂಡು ಚಕ್ಕೆ, 2 ಬೇ ಲೀವ್ಸ್, ಒಂದು 5 ಏಲಕ್ಕಿ, ಒಂದು 5ರಿಂದ 6 ಎಸ್ಳು ಲವಂಗ, ಮತ್ತೆ ಸಣ್ಣ ತುಂಡು ಜಾಯಿಕಾಯಿ, ಮತ್ತೆ ಮೇಸ್ ಫ್ಲವರ್ ಬರ್ತದಲ್ಲ, ಅದರಲ್ಲಿ ಸಣ್ಣ ತುಂಡು ಮೇಸ್ ಫ್ಲವರ್ ತಗೊಂಡಿದ್ದೇನೆ. ನಂತರ ಕಲ್ಲುವು, ಇದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಟೋನ್ ಫ್ಲವರ್ ಅಂತ ಹೇಳ್ತಾರೆ. ಮತ್ತೆ 2 ದೊಡ್ಡ ಏಲಕ್ಕಿ, ಮತ್ತೆ ಒಂದು 15ರಿಂದ 20 ಕಾಳು ಕರಿಮೆಣಸು, ಮತ್ತೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ, ಮತ್ತೆ 2 ಟೇಬಲ್ ಸ್ಪೂನ್ ಜೀರಿಗೆ. ಇಷ್ಟನ್ನು ಇವಾಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಕಲ್ಲು ಮತ್ತೆ ದೊಡ್ಡ ಏಲಕ್ಕಿ, ಬಡಿ ಇಲೈಚಿ ಅಂತ ಹೇಳ್ತಾರೆ. ಇದೆಲ್ಲ ಡೈನಾ ಸ್ಟೋರ್ಸ್ ಅಲ್ಲಿ ಸಿಗ್ತದೆ, ಅಥವಾ ಕೆಲವು ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಸಿಗ್ತದೆ, ನಾರ್ಮಲ್ ಅಂಗಡಿಯಲ್ಲಿ ಸಿಗುವುದಿಲ್ಲ. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದ್ರ ಜೊತೆನೆ ನಂಗೆ ಮರಾಠಿ ಮೊಗ್ಗು ಬೇಕಿತ್ತು, ನಾನು ಪ್ರಿಪ್ರೇಷನ್ ಮಾಡುವಾಗ ಇರ್ಲಿಲ್ಲ, ಮತ್ತೆ ತಂದು ಕೊಟ್ಟರು. ಅದಕ್ಕೆ ನಂತರ ಅದನ್ನು ಸಪ್ರೇಟ್ ಆಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು 5-6 ಮರಾಠಿ ಮೊಗ್ಗನ್ನು ಸಮೇತ ಅದ್ರ ಜೊತೆನೆ ಹಾಕಿ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಮಸಾಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ರೀನ್ ಮಸಾಲ ಮಾಡ್ಲಿಕ್ಕೆ 1 ದೊಡ್ಡ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣ ಹಿಡಿಯಷ್ಟು ಪುದೀನ, ಒಂದು 2 ಇಂಚ್ ತುಂಡು ಶುಂಠಿ, ಒಂದು ದೊಡ್ಡ ಬೆಳ್ಳುಳ್ಳಿಯನ್ನು ಇಸ್ಲು ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಈರುಳ್ಳಿ, ಮತ್ತೆ ಒಂದು 5 ಹಸಿಮೆಣಸಿನಕಾಯಿ, ಮತ್ತೆ ಪಾಲಕನ್ನು ಬಿಸಿ ನೀರಲ್ಲಿ ಹಾಕಿ ತೆಗೆದಿಟ್ಕೊಂಡಿದ್ದೇನೆ. ಇಷ್ಟನ್ನು ಇವಾಗ ಮಿಕ್ಸರ್ ಗ್ರೈಂಡರ್ಗೆ ಹಾಕೊಳ್ಳೋಣ. ಪಾಲಕ್ ಹಾಕಿರೋದು ಕಲರ್ ಬರ್ಲಿಕ್ಕೋಸ್ಕರ, ಪಾಲಕ್ ಹಾಕಿದ್ರೆ ಒಳ್ಳೆ ಕಲರ್, ಗ್ರೀನ್ ಕಲರ್ ಕೊಡ್ತದೆ, ಅದಕ್ಕೋಸ್ಕರ. ಇವಾಗ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ, ಮತ್ತೆ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಮಸಾಲ ರುಬ್ಕೊಂಡು ಬರಬೇಕು. ಇವಾಗ ನಮ್ದು ಗ್ರೀನ್ ಮಸಾಲ ರೆಡಿ ಆಗಿದೆ. ಬಿರಿಯಾನಿಗೆ ಬೇಕಾಗಿರುವ ಗ್ರೀನ್ ಮಸಾಲ ರೆಡಿ ಆಗಿದೆ. ಇವಾಗ ನಾವೇನು ಸ್ಪೈಸಸ್ ಅನ್ನು ಡ್ರೈ ರೋಸ್ಟ್ ಮಾಡಿದ್ದೇವೆ, ಇವೆಲ್ಲವೂ ತಣ್ಣಗಾಗಿದೆ. ಇವಾಗ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಂಡು ಈ ರೀತಿ ಗರಂ ಮಸಾಲ ಪುಡಿ ರೆಡಿ ಮಾಡ್ಕೊಳ್ಬೇಕು. ಏನು ಪರಿಮಳ ಇದೆ ಗೊತ್ತಾ, ಇದನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಹಾಗೆ ಮನೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಪದಾರ್ಥಕ್ಕೆ ಹಾಕಿದ್ರು ಒಂದೊಳ್ಳೆ ಫ್ಲೇವರ್ ಕೊಡ್ತದೆ. ಇವಾಗ ಬಿರಿಯಾನಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಇದರ ಜೊತೆ ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ, ನಂತರ ಇಡೀ ಗರಂ ಮಸಾಲೆಯನ್ನು ಹಾಕೊಳ್ಳೋಣ. ಇವಾಗ ಇದ್ರ ಜೊತೆನೆ 1-2 ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಮೀಡಿಯಂ ಸೈಜ್ ಇದು 2 ತಿನ್ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಈ ರೀತಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಮೊದಲಿಗೆ ಸ್ವಲ್ಪ ಬ್ರೌನ್ ಆನಿಯನ್ ಆಗುವ ತನಕ, ಬ್ರೌನ್ ಕಲರ್ ಬರುವ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಈ ಕಲರ್ ಬಂದ್ರೆ ಸಾಕು, ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಈ ಕಲರ್ ಬರಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ 1 ಟೊಮೆಟೊ ಹಾಕೊಂಡಿದ್ದೇನೆ, 1 ಮೀಡಿಯಂ ಸೈಜ್ ಟೊಮೆಟೊವನ್ನು ಫೈನ್ ಚಾಪ್ ಮಾಡ್ಕೊಂಡಿದ್ದೇನೆ. ಅದನ್ನು ಹಾಕೊಂಡು ಎಣ್ಣೆಯಲ್ಲಿ ಚಂದ ಫ್ರೈ ಮಾಡ್ಕೊಳ್ಬೇಕು. ಇವೆಲ್ಲನೂ ಫ್ರೈ ಆದ ನಂತರ ಇವಾಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರುವ ಚಿಕನ್ ಪೀಸಸ್ ಅನ್ನ ಹಾಕೊಳ್ಳೋಣ. ಚಿಕನ್ ಪೀಸ್ ಹಾಕಿ ಚಂದ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದ್ಸಲ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಚಿಕನ್ ಪೀಸಸ್ ಎಲ್ಲ ಎಣ್ಣೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ, ಚಿಕನ್ ಅದ್ರಷ್ಟಕ್ಕೆ ನೀರು ಬಿಡ್ತದೆ, ನಾವು ನೀರು ಹಾಕ್ಬೇಕಂತ ಏನಾಗತ್ತಿಲ್ಲ. ಇವಾಗ ನೀರು ಸ್ವಲ್ಪ ಬಿಟ್ಟ ನಂತರ ನಾವು ಗ್ರೀನ್ ಮಸಾಲ ಏನ್ ಮಾಡಿಟ್ಕೊಂಡಿದ್ದೇವೆ ಇದನ್ನ ಹಾಕೊಳ್ಬೇಕು. ಎಷ್ಟು ಪೋರ್ಷನ್ ಅಲ್ಲಿ ಮಾಡ್ಕೊಂಡಿದ್ದೇವೆ ಅದೆಲ್ಲವನ್ನ ಹಾಕೊಂಡು ಒಂದ್ಸಲ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೀನ್ ಮಸಾಲ ಹಸಿ ವಾಸನೆ ಹೋಗ್ಬೇಕಂತ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಇನ್ನೊಂದ್ಸಲ ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚಂದ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ, ಆಗ ಹಸಿ ವಾಸನೆ ಏನಾದ್ರೂ ಇದ್ರೆ ಕರೆಕ್ಟ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಯಾವ ಕಲರ್ ಬಂದಿದೆ ನೋಡಿ ಅಂತೆ. ಇವಾಗ ಸ್ವಲ್ಪ ಲಿಡ್ ಮುಚ್ಚಿ ಹಾಗೆ ಸ್ವಲ್ಪ ಕುದಿ ಬರ್ಲಿಕ್ಕೆ ಇಟ್ಟು ಬಿಡೋಣ.
ಇವಾಗ ನಾವು ಏನು ಪ್ರಿಪೇರ್ ಮಾಡಿದ ಗರಂ ಮಸಾಲ ಇದೆ ಇದನ್ನ ಹಾಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಪ್ರಿಪೇರ್ ಮಾಡಿದ ಬಿರಿಯಾನಿ ಮಸಾಲ ಅಥವಾ ಗರಂ ಮಸಾಲ ಏನಿದೆ ಇದನ್ನ ಹಾಕೊಳ್ಳೋಣ. ಅಂಗಡಿಯಲ್ಲಿ ತರುವ ಬಿರಿಯಾನಿ ಮಸಾಲಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿ ನೋಡಿ ಏನ್ ರುಚಿಯಾಗಿರುತ್ತದೆ ಮತ್ತೆ ಏನ್ ಪರಿಮಳ ಬಂದಿರ್ತದೆ ಗೊತ್ತಾ. ಒಂದ್ಸಲ ಟ್ರೈ ಮಾಡಿ. ಮತ್ತೆ ನೀವು ಯಾವತ್ತು ಅಂಗಡಿಯಲ್ಲಿ ತರ್ಲಿಕ್ಕೆ ಹೋಗಲ್ಲ, ಅಷ್ಟು ಚಂದ ಅದ್ರ ಫ್ಲೇವರ್ಸ್ ನಮ್ಗೆ ನಾವೇನ್ ರೆಸಿಪಿ ಮಾಡ್ತೇವೆ ಅದ್ರಲ್ಲಿ ಸಿಗ್ತದೆ. ಈ ರೀತಿ ಮಸಾಲಾ ಮಿಕ್ಸ್ ಮಾಡಿ ಹಾಗೆ ಎಣ್ಣೆ ಬಿಡುವ ತನಕ ಹಾಗೆ ಲಿಡ್ ಮುಚ್ಚಿ 1 ನಿಮಿಷ ಹಾಗೆ ಕುಕ್ ಆಗ್ಲಿಕ್ಕೆ ಇಟ್ಟು ಬಿಡೋಣ. ಇವಾಗ ನೋಡಿ ಮೇಲ್ಗಡೆಯಿಂದ ಒಳ್ಳೆ ಎಣ್ಣೆ ಬಿಟ್ಟಿದೆ. ಇವಾಗ ನೀವು 4 ಲೋಟ ಅಕ್ಕಿ ತಗೊಂಡಿದ್ರೆ ಅದಕ್ಕೆ 8 ಲೋಟದಷ್ಟು ನೀರು ಹಾಕೊಳ್ಬೇಕು. ಈ ರೀತಿ ನಾನು 4 ಲೋಟ ಅಕ್ಕಿ ತಗೊಂಡಿದ್ದೇನೆ, ಅದಕ್ಕೆ 8 ಲೋಟದಷ್ಟು ನೀರು ಹಾಕೊಂಡಿದ್ದೇನೆ. ಅಕ್ಕಿ ತಗೊಂಡ ಪ್ರಪೋರ್ಷನ್ ಇದ್ದು 1:2 ರೇಷಿಯೋದಲ್ಲಿ ಹಾಕೊಳ್ಬೇಕು. ಈ ರೀತಿ ನೀರ್ ಹಾಕಿ ಕುದಿ ಬರುವ ತನಕ ಹಾಗೆ ಲಿಡ್ ಮುಚ್ಚಿ ಇಟ್ಟು ಬಿಡೋಣ. ಇವಾಗ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಬೇಕು. ಈ ರೀತಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ, ನೀವು ನಾರ್ಮಲ್ ಬೆಳ್ತಿಗೆ ಅಕ್ಕಿ ಅಥವಾ ಸೋನಾ ಮಸೂರಿಯಲ್ಲಿ ಕೂಡ ಮಾಡ್ಕೊಳ್ಬಹುದು. ಈಗ ರೈಸ್ ಅಕ್ಕಿ ಹಾಕಿದ ನಂತರ ಈ ರೀತಿ ಬಿರಿಯಾನಿ ಎಲೆ ಅಂತ ಸಿಗ್ತದಲ್ಲ, ಇದು ನಮ್ಮ ಮನೆಯಲ್ಲೇ ಆಗಿರ್ತದೆ. ಸೊ ಅದನ್ನ ಹಾಕೊಂಡಿದ್ದೇನೆ, ಒಂದು 3 ತುಂಡು ಹಾಕೊಂಡ್ರೆ ಒಳ್ಳೆ ಪರಿಮಳ ಬರ್ತದೆ, ಅದಕ್ಕೋಸ್ಕರ ಹಾಕಿದ್ದು. ಇಲ್ಲಿ ರುಚಿ ನೋಡ್ಕೊಂಡು ಉಪ್ಪು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಹಾಕಿ ಪುನಃ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಹಾಗೆ ಲಿಡ್ ಮುಚ್ಚಿ 2 ವಿಸಿಲ್ ಬರುವ ತನಕ ಇಟ್ಟು ಬಿಡೋಣ. ಈ ರೀತಿ ಒಂದ್ಸಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ, ನಂತರ ಲಿಡ್ ಮುಚ್ಚಿ ಹಾಗೆ 2 ವಿಸಿಲ್ ತೆಗೀರಿ ಕುಕ್ಕರ್ ಅಲ್ಲಿ. ಇಲ್ಲಿ ನಂದು 2 ವಿಸಿಲ್ ಬಂದಿದೆ. ಇವಾಗ ತಣ್ಣಗಾದ ನಂತರ ನಾನು ಹಾಗೆ ಓಪನ್ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಎಣ್ಣೆ ಎಲ್ಲ ಮೇಲ್ ಬಂದ್ ನಿಂತಿದೆ. ತುಂಬಾ ಅಂದ್ರೆ ತುಂಬಾ ಚಂದ ಆಗಿತ್ತು ಆಯ್ತಾ. ಈಗ ನೋಡುವಾಗ ಸ್ವಲ್ಪ ಮಾಯಿಶ್ಚರ್ ತರ ಇದೆ, ಸ್ವಲ್ಪ ಬೆಂದ್ ಹೋದಾಗೆ ರೀತಿ ಇದೆ. ಬಟ್ ನಾವು ತಣ್ಣಗಾದ ನಂತರ ಒಳ್ಳೆ ಹುಡಿ ಆಗಿ ಹೋಟೆಲ್ ಅಲ್ಲಿ ಯಾವ ರೀತಿ ಸಿಗ್ತದೆ ಅದೇ ರೀತಿ ಸಿಕ್ಕಿದೆ. ನಂಗೇನೆ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸ್ ಆಯ್ತು, ಚಂದ ಬಂದಿದೆ ಅಂತ ಭಾರಿ ಖುಷಿ ಆಗಿತ್ತು. ನೋಡಿ ಈ ರೀತಿ ಇದೆ. ತಣ್ಣಗಾದ ನಂತರ ಅದೇ ಈ ರೀತಿ ಸ್ವಲ್ಪ ಬೆಂದೋದಾಗಿದ್ದಿಲ್ಲ ಅದೆಲ್ಲ ಕರೆಕ್ಟ್ ಆಗಿ ಉದುರಾಗಿ ಬರ್ತದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ನಾನಿಲ್ಲಿ ಗರಂ ಮಸಾಲದ ಎಲೆ ಎಲ್ಲ ಏನಿದೆ, ಬಿರಿಯಾನಿ ಎಲೆ ಎಲ್ಲ ಏನು ಹಾಕಿದ್ದೇವೆ ಅದನ್ನೆಲ್ಲ ತೆಗೆದು ಅಂದ್ರೆ ತಿನ್ನುವಾಗ ಸ್ವಲ್ಪ ಬಾಯಿಗೆ ಸಿಗುದು ಬೇಡ ಅಂತ ಎಲ್ಲ ತೆಗೆದಿಟ್ಕೊಳ್ತಿದ್ದೇನೆ ಮೊದ್ಲಿಗೆನೆ. ಈ ರೀತಿ ಮಾಡ್ಕೊಂಡ್ರೆ ನಮ್ಮ ಗುಂಡು ಪಲಾವ್ ಅಥವಾ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಒಂದ್ಸಲ ಮನೆಯಲ್ಲಿ ಮಾಡಿ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಮಾತ್ರ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಇಲ್ಲಿ ನಾನು ಪ್ರೆಸೆಂಟೇಷನ್ಗೆ ಅವ್ರು ಹೇಗೆ ಆ ಒಂದು ಎಲೆಯಲ್ಲಿ ಹಾಕಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಕೂಡ ಹಾಗೆ ಒಂದ್ ಸ್ವಲ್ಪ ಟ್ರೈ ಮಾಡಿದ್ದೇನೆ ಅದೇ ರೀತಿ ಪ್ರೆಸೆಂಟ್ ಮಾಡ್ಲಿಕ್ಕೆ. ನಂದೇ ಸ್ವಲ್ಪ ಕ್ರಿಯೇಟಿವ್ ಐಡಿಯಾ ಎಲ್ಲ ಹಾಕೊಂಡು ಅಲ್ಲಿ ಇಟ್ಸುಡಿ ಕಡ್ಡಿಯನ್ನೆಲ್ಲ ಸೇರಿಸಿ ಒಂದ್ ರೀತಿ ಬೌಲ್ ತರ ಮಾಡ್ಕೊಂಡಿದ್ದೇನೆ. ಈ ರೀತಿ ಮೇಲ್ಗಡೆಯಿಂದ ಸ್ವಲ್ಪ ಚಿಕನ್ ಪೀಸ್ ಹಾಕೊಂಡಿದ್ರ ಜೊತೆನೆ ಒಂದು ಕಬಾಬ್ ಇಟ್ಕೊಂಡ್ರೆ ರೆಸ್ಟೋರೆಂಟ್ ಅಲ್ಲಿ ಹೇಗೆ ಪ್ಲೇಟಿಂಗ್ ಮಾಡಿ ಕೊಡ್ತಾರೆ ದೊನ್ನೆ ಬಿರಿಯಾನಿ ರೆಡಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇನ್ನೊಂದ್ಸಲ ಟ್ರೈ ಮಾಡ್ಬೇಕು, ನೀವು ಕೂಡ ಟ್ರೈ ಮಾಡಿ, ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಚಿಕನ್ ದೊಣ್ಣೆ ಬಿರಿಯಾನಿ ಹೇಗೆ ಮಾಡುದಂತ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಚಿಕನ್ ಅಂತೂ ಸಾಫ್ಟ್ ಆಗಿ ಏನ್ ರುಚಿಯಾಗಿದೆ ಗೊತ್ತಾ. ಹೀಗೆ ತಿಂತಾ ಇದ್ರೆ ಏನ್ ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಯಾವ ರೀತಿ ಆಗುತ್ತೆ ಅದೇ ರೀತಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿದ್ರೆ ಹೇಗಾಗಿದೆ ಅಂತ ಹೇಳಿ. ಹಾಗೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ. ಟಾಟಾ, ಬಾಯ್ ಬಾಯ್.